you to share that. To share that. Zombie apocalypse. ಅಯ್ಯೋ ನಮ್ದಿದೆ ಬಿಡ, ನೀನ್ ಹೆಂಗಿದ್ಯಾ? ಬಿಸ್ನೆಸ್ ಎಲ್ಲ ಹೆಂಗ್ ನಡೀತಿದೆ? ಬಿಸ್ನೆಸ್ ಏನಮ್ಮ ಚೆನ್ನಾಗಿ ನಡೀತೈತೆ, ಒಳ್ಳೆ ಪ್ರಾಫಿಟ್ ಕೂಡ ಬರ್ತಾ ಇದೆ. ನಾನು ಕೇಳ್ಪಟ್ಟೆ ಹೊರಗಡೆ ನಿನ್ ಅಂಗಡಿಗೆ ಒಳ್ಳೆ ಹೆಸರಿದೆ, ಬಿಸ್ನೆಸ್ ಚೆನ್ನಾಗಿ ನಡೀತಿದೆ ಅಂತೀಯಾ. ಮತ್ತೆ ನೀನ್ ನಿನ್ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಬಾರ್ದು, ಇನ್ನೊಂದು ಬ್ರಾಂಚ್ ರೀತಿ ಓಪನ್ ಮಾಡಬಾರ್ದು? ಬ್ರಾಂಚ್ ಎಲ್ಲ ಓಪನ್ ಮಾಡಕ್ ಆಗಲ್ಲ ಸಿಂಧು, ಯಾರಾದ್ರೂ ಏಜೆಂಟ್ ಇದ್ರೆ ಹೇಳು, ಕಾಂಟ್ಯಾಕ್ಟ್ ಮಾಡ್ತೀನಿ ಬೇಕಿದ್ರೆ. ನಂಗೊಂದಿಬ್ರು ಏಜೆಂಟ್ ಗೊತ್ತಿದ್ದಾರೆ, ನನ್ನ ಫ್ರೆಂಡ್ಸು ಬ್ಯಾಂಗ್ಳೂರಲ್ಲಿ ಒಬ್ರು ಮದ್ರಾಸಲ್ಲಿ ಹೋಗಿದ್ದಾರೆ. ಬೇಕಿದ್ರೆ ನಾನು ನಂಬರ್ ಶೇರ್ ಮಾಡ್ತೀನಿ, ನೀನು ಕಾಂಟ್ಯಾಕ್ಟ್ ಮಾಡ್ಕೊ. ನಿನಗೆ ಯಾರು ಓಕೆ ಆಗುತ್ತೋ ಅವ್ರದ್ದು ಬೇಕಾದ್ರೆ ನೋಡ್ಕೊ, ನಂಬರ್ ಕಳಿಸ್ತೀನಿ ನಾನು. ಬಂತಾ? ಬಂತು ಸಿಂಧು, ಥ್ಯಾಂಕ್ ಯು ಮಾ, ಹೆಲ್ಪ್ ಆಯ್ತು. ಬಾಯ್. ಸಿಂಧು ಬರ್ತಾ ದಾರಿಲಿ ಇಬ್ರು ಏಜೆಂಟ್ ನಂಬರ್ ಕೊಟ್ಲಲ್ವಾ, ಈಗಲೇ ಕಾಲ್ ಮಾಡಿ ಕೇಳ್ಬಿಡೋಣ. ಹಲೋ, ನಾನು ರೋಹಿಣಿ ಅಂತ ಮಾತಾಡ್ತಿರೋದು. ನೀವು ಕುಮುದ ಅವರಾ? ಹೌದು, ಹೇಳಿ. ನನ್ನ ಫ್ರೆಂಡು ನಿಮ್ಮ ನಂಬರ್ ಕೊಟ್ಟಳು, ನೀವು ಏಜೆಂಟಾಗಿ ವರ್ಕ್ ಮಾಡ್ತೀರಾ ಅಂತ ಗೊತ್ತಾಯಿತು. ಹೌದು, ಏನಾಗಬೇಕಿತ್ತು ಹೇಳಿ ಮೇಡಮ್. ನಾನು ಅಪೂರ್ವ ಸ್ಯಾರಿ ಕಂಪ್ನಿ ಅಂತ ನಡೆಸ್ತಾ ಇದ್ದೀನಿ. ನಾನು ಸ್ಯಾರಿನ ಪರ್ಚೇಸ್ ಮಾಡಿ ನಿಮಗೆ ಸೆಂಡ್ ಮಾಡ್ತೀನಿ. ನನ್ನ ಪರವಾಗಿ ನೀವು ಅದನ್ನ ಸೇಲ್ ಮಾಡಿ ಅದು ಬರೋ ಅಮೌಂಟ್ನ ನನಗೆ ರೆಮಿಟ್ ಮಾಡೋಕ್ಕಾಗುತ್ತಾ? ಮೇಡಮ್, ರೆಮಿಟ್ ಏನೋ ಮಾಡ್ಬೋದು, ಆದರೆ ಸೇಲ್ ಮಾಡೋವಾಗ ಸ್ವಲ್ಪ ಎಕ್ಸ್ಪೆನ್ಸಸ್ ಆಗುತ್ತಲ್ಲ. ನೀವು ಅದನ್ನೆಲ್ಲ ಯೋಚನೆ ಮಾಡಿಬಿಡಿ ಮೇಡಮ್. ಅಡ್ವರ್ಟೈಸ್ಮೆಂಟು, ರೈಲ್ವೆ ಚಾರ್ಜಸ್ಸು, ಫ್ಲೈಟ್ ಚಾರ್ಜಸ್ಸು, ಅದು ಮತ್ತೆ ಇನ್ನೂ ಏನೇನು ಎಕ್ಸ್ಪೆನ್ಸಸ್ ಆಗುತ್ತೋ ಅದಕ್ಕೆಲ್ಲ ನಾನೇ ಬೇರ್ ಮಾಡ್ತೀನಿ. ಓಕೆ ಮೇಡಮ್, ಐಡಿಯಾ ಏನೋ ಚೆನ್ನಾಗಿದೆ. ಸೇಲ್ ಮಾಡಿ ಬರೋ ಅಮೌಂಟ್ನೆಲ್ಲ ನಾನು ನಿಮ್ಗೆ ರೆಮಿಟ್ ಮಾಡಿದ್ರೆ ನನಗೇನು ಲಾಭ? ಓಕೆ, ನೀವು ಎಷ್ಟು ಸ್ಯಾರೀಸ್ನ ಸೇಲ್ ಮಾಡ್ತೀರೋ ಅದ್ರ ಮೇಲೆ ಒಂದಿಷ್ಟು ಪರ್ಸೆಂಟೇಜ್ ಅಂತ ಕಮಿಷನ್ ಕೊಡ್ತೀನಿ. ನೀವು ಎಷ್ಟು ಪರ್ಸೆಂಟೇಜ್ನ ಬಯಸ್ತೀರಾ? ಮೇಡಮ್, ನಾನು ಯೂಶ್ವಲಿ 12% ತೊಗೋತಾ ಇದ್ದೀನಿ. ನೀವು ನಮ್ಮ ಫ್ರೆಂಡ್ಗೆ ಪರಿಚಯ ಇರೋದ್ರಿಂದ ನಾನು 10% ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಮೇಡಮ್. ಓಕೆ ಮೇಡಮ್, ಆಯಿತು. ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡಿ ತಿಳಿಸ್ತೀನಿ. ಇವ್ರು 10% ಕೇಳಿದ್ರು. ಚೈತ್ರ ಅನ್ನೋ ನಂಬರ್ ಬೇರೆ ಕೊಟ್ಟಿದ್ದಾಳೆ, ಅವ್ರಿಗೂ ಒಂದ್ಸಲಿ ಫೋನ್ ಮಾಡಿ ಕೇಳೋಣ. ಇವ್ರಿಗಿಂತ ಕಮ್ಮಿ ಪರ್ಸೆಂಟೇಜ್ ಕೇಳಿದ್ರು, ಕೇಳ್ಬೋದೇನು. ಇವ್ರಿಗೂ ಒಂದ್ಸಲಿ ಕಾಲ್ ಮಾಡಿ ಕೇಳೋಣ. ಹಲೋ, ನಾನು ರೋಹಿಣಿ ಅಂತ. ನೀವು ಚೈತ್ರ ಅವರಾ? ಹೌದು, ಹೇಳಿ. ನೀವು ಏಜೆಂಟಾಗಿ ವರ್ಕ್ ಮಾಡ್ತಿದ್ದೀರಾ ಅಂತ ಗೊತ್ತಾಯಿತು, ಅದಕ್ಕೆ ನಾನು ನಿಮಗೆ ಕಾಲ್ ಮಾಡಿದೆ. ನಾನು ಸ್ಯಾರಿನ ಪರ್ಚೇಸ್ ಮಾಡಿ ನಿಮಗೆ ಸೆಂಡ್ ಮಾಡ್ತೀನಿ. ನೀವು ಮದ್ರಾಸಲ್ಲಿ ನನ್ನ ಪರವಾಗಿ ಸ್ಯಾರಿನೆಲ್ಲ ಸೇಲ್ ಮಾಡಿ ಬರೋ ಅಮೌಂಟ್ನ ನನಗೆ ರೆಮಿಟ್ ಮಾಡ್ತೀರಾ? ಓಕೆ ಮ್ಯಾಮ್, ನನಗೆ ಈ ಬಿಸ್ನೆಸ್ಸಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ನಾನು ನಿಮಗೆ ಕಮಿಷನ್ ಅಂತ ಬಂದು 15% ಕೇಳ್ತೀನಿ. ನೀವು ಆಗೋಂತಹ ಖರ್ಚನ್ನೆಲ್ಲ ನೀವೇ ನೋಡ್ಕೋತೀರಾ. ಇದಕ್ಕೆ ನಾನೇನು ಬೇರ್ ಮಾಡಲ್ಲ. ಇದಕ್ಕೆಲ್ಲ ನೀವು ರೆಡಿ ಇದ್ದರೆ ನನಗೂ ಓಕೆ ಮ್ಯಾಮ್, ನಾನು ಸೇಲ್ ಮಾಡ್ಕೊಂಡು ಕೊಡ್ತೀನಿ. ಇವ್ರಿಗಿಂತ ಕುಮುದವರೇ ಬೆಟರು. 10% ಕೇಳಿದ್ದಾರೆ, ಇವ್ರು ನೋಡಿದ್ರೆ 15 ಕೇಳ್ತಿದ್ದಾರೆ. ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ಮೇಡಮ್, ಓಕೆ, ನಾನು ನಿಮಗೆ ಆಮೇಲೆ ಕಾಲ್ ಮಾಡಿ ತಿಳಿಸ್ತೀನಿ. ಓಕೆ ಮ್ಯಾಮ್, ಆಯಿತು ಸರ್. ಹಲೋ ಕುಮುದವರೇ. ಹೇಳಿ ಮೇಡಮ್. ನನಗೆ ನಿಮ್ಮ ಕಂಡೀಷನ್ ಓಕೆ ಇದೆ, 10%. ನೀವು ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀರಾ ಮೇಡಮ್? ಓಕೆ ಮ್ಯಾಮ್, ನನಗೂ ವರ್ಕ್ ಮಾಡೋಕ್ಕೆ ಓಕೆ ಇದೆ. ಓಕೆ. ಇವಾಗ ಯಾವ ಸ್ಯಾರೀಸ್ ಡಿಮ್ಯಾಂಡ್ ಇದೆ? ಮ್ಯಾಮ್, ಇಲ್ಲಿ ಪ್ರೆಸೆಂಟ್ಲಿ ಸಿಲ್ಕ್ ಆ್ಯಂಡ್ ಕಾಟನ್ ಸ್ಯಾರಿ ತುಂಬ ಡಿಮ್ಯಾಂಡ್ ಇದೆ ಮೇಡಮ್. ಓಕೆ ಮೇಡಮ್, ನಾನು ನಿಮಗೆ 500 ಸ್ಯಾರೀಸ್ನ ಸೆಂಡ್ ಮಾಡ್ತೀನಿ.
ಅದ್ರದ್ದು ಇನ್ಫಾರ್ಮೇಷನ್ ಎಲ್ಲ ನಾನು ಇನ್ವಾಯ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಓಕೆ ಮೇಡಮ್, ನೀವು ಕಳಿಸಿರೋ ಸ್ಯಾರಿನ ನಾನು ಸೇಲ್ ಮಾಡಿ ನಿಮಗೆ ನಾನು ಅಮೌಂಟ್ನ ರೆಮಿಟ್ ಮಾಡ್ತೀನಿ ಮೇಡಮ್. ಕನ್ಸೈನ್ಮೆಂಟ್ ಅಕೌಂಟಿಂಗ್ ಅಲ್ಲಿ ಕನ್ಸೈನರ್, ಕನ್ಸೈನಿ, ಕನ್ಸೈನ್ಮೆಂಟ್ ಅನ್ನೋ 3 ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ರೋಹಿಣಿ ಅವರು ಓನರ್ ಆಫ್ ದ ಬಿಸ್ನೆಸ್ ಆಗಿರ್ತಾರೆ. ಇವರನ್ನ ನಾವು ಪ್ರಿನ್ಸಿಪಲ್ ಅಂತ ಕರಿತೀವಿ. ಹಾಗೆ ಕುಮುದ ಅವರು ರೋಹಿಣಿ ಅವರ ಪರವಾಗಿ ಸೇಲ್ಸ್ ಮಾಡ್ತಾರೆ. ಹಾಗಾಗಿ ಇವರನ್ನ ನಾವು ಏಜೆಂಟ್ ಅಂತ ಕರಿತೀವಿ. ಇಲ್ಲಿ ರೋಹಿಣಿ ಅವರು ಕುಮುದ ಅವ್ರಿಗೆ ಗೂಡ್ಸ್ ಅನ್ನ ಸೆಂಡ್ ಮಾಡ್ತಾರೆ. ಅಂದ್ರೆ ಯಾರು ಗೂಡ್ಸ್ ಅನ್ನ ಸೆಂಡ್ ಮಾಡ್ತಾರೋ ಅವರನ್ನ ನಾವು ಕನ್ಸೈನರ್ ಅಂತ ಕರಿತೀವಿ. ಹಾಗೆ ಯಾರು ಗೂಡ್ಸ್ ಅನ್ನ ರಿಸೀವ್ ಮಾಡ್ಕೊಳ್ತಾರೋ, ಅಂದ್ರೆ ರೋಹಿಣಿ ಅವರು ಕಳಿಸಿರುವಂತಹ ಗೂಡ್ಸ್ ಅನ್ನ ಕುಮುದ ಅವರು ರಿಸೀವ್ ಮಾಡ್ಕೊಳ್ತಿದ್ದಾರೆ, ಯಾರು ರಿಸೀವ್ ಮಾಡ್ಕೊಳ್ತಾರೋ ಅವರನ್ನ ನಾವು ಕನ್ಸೈನಿ ಅಂತ ಕರಿತೀವಿ. ಈ ಎರಡರ ಮಧ್ಯದಲ್ಲಿ ಅಂದ್ರೆ ರೋಹಿಣಿ ಮತ್ತೆ ಕುಮುದ ಅವ್ರ ಮಧ್ಯದಲ್ಲಿ ಬರುವಂತಹ ಗೂಡ್ಸ್, ಕನ್ಸೈನರ್ ಇಂದ ಕನ್ಸೈನಿಗೆ ಹೋಗುವಂತಹ ಗೂಡ್ಸ್ ಅನ್ನ ನಾವು ಕರಿತೀವಿ ಕನ್ಸೈನ್ಮೆಂಟ್ ಅಂತ. ಇವರಿಬ್ಬರ ನಡುವೆ ನಡೆಯುವಂತಹ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡುವಂತಹ ಅಕೌಂಟ್ಸ್ ನಾವು ಕರಿತೀವಿ ಕನ್ಸೈನ್ಮೆಂಟ್ ಅಕೌಂಟಿಂಗ್ ಅಂತ. ಕನ್ಸೈನರ್ ಆಗಿರುವಂತಹ ರೋಹಿಣಿಯವರು ಗೂಡ್ಸ್ ನ ಕುಮುದ ಅವ್ರಿಗೆ ಸೆಂಡ್ ಮಾಡ್ತಿದ್ದಾರೆ. ಅಂದ್ರೆ ಇಲ್ಲಿ ರೋಹಿಣಿ ಅವರ ದೃಷ್ಟಿಯಲ್ಲಿ ಗೂಡ್ಸ್ ಇಲ್ಲಿ ಆಚೆ ಹೋಗ್ತಿದೆ. ಹಾಗಾಗಿ ಇದನ್ನ ನಾವು ಕನ್ಸೈನ್ಮೆಂಟ್ ಔಟ್ವರ್ಡ್ ಅಂತ ಕರಿತೀವಿ. ಹಾಗೇನೆ ಕುಮುದ ಅವರ ದೃಷ್ಟಿಯಲ್ಲಿ ನೋಡೋದಾದ್ರೆ ರೋಹಿಣಿಯವರು ಕಳಿಸಿರುವಂತಹ ಗೂಡ್ಸ್ ಅನ್ನ ಇವರು ರಿಸೀವ್ ಮಾಡ್ಕೊಳ್ತಿದ್ದಾರೆ. ಅಂದ್ರೆ ಕನ್ಸೈನ್ಮೆಂಟ್ ಅಂದ್ರೆ ಗೂಡ್ಸ್ ಇಲ್ಲಿ ಬಿಸ್ನೆಸ್ ಗೆ ಬರ್ತಾ ಇದೆ. ಹಾಗಾಗಿ ಇದನ್ನ ನಾವು ಕನ್ಸೈನ್ಮೆಂಟ್ ಇನ್ವರ್ಡ್ ಅಂತ ಕರಿತೀವಿ. ಕುಮುದ ಅವರ ದೃಷ್ಟಿಯಿಂದ ಇದು ಕನ್ಸೈನ್ಮೆಂಟ್ ಇನ್ವರ್ಡ್ ಆಗುತ್ತೆ, ರೋಹಿಣಿ ಅವರ ದೃಷ್ಟಿಯಿಂದ ಇದು ಕನ್ಸೈನ್ಮೆಂಟ್ ಔಟ್ವರ್ಡ್ ಆಗಿರುತ್ತೆ. ರೋಹಿಣಿ ಅವರು ಆಗ್ಲೇ ಕುಮುದ ಅವ್ರಿಗೆ ಗೂಡ್ಸ್ ನ ಸೆಂಡ್ ಮಾಡಿದ್ರು. ಸೆಂಡ್ ಮಾಡುವಾಗ ಅವರು ಗೂಡ್ಸ್ ಜೊತೆಗೆ ಒಂದು ಇನ್ವಾಯ್ಸ್ ನ ಕೂಡ ಕಳಿಸಿದ್ರು. ಆ ಇನ್ವಾಯ್ಸ್ ನ ನಾವು ಕರಿತೀವಿ ಪ್ರೊಫಾರ್ಮಾ ಇನ್ವಾಯ್ಸ್ ಅಂತ. ಈ ಪ್ರೊಫಾರ್ಮಾ ಇನ್ವಾಯ್ಸ್ ಅಲ್ಲಿ ಏನೇನಿರುತ್ತೆ ಅಂದ್ರೆ ಗೂಡ್ಸ್ ನ ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು, ಇದೆಲ್ಲವೂ ಸಹ ಆ ಪ್ರೊಫಾರ್ಮಾ ಇನ್ವಾಯ್ಸ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಹಾಗಾಗಿ ಇದನ್ನ ಪ್ರೊಫಾರ್ಮಾ ಇನ್ವಾಯ್ಸ್ ಅಂತ ಕರಿತೀವಿ. ಪ್ರೊಫಾರ್ಮಾ ಇನ್ವಾಯ್ಸ್ ನ ಕನ್ಸೈನರ್ ಕನ್ಸೈನಿಗೆ ಕೊಡುವಂತಹ ಸ್ಟೇಟ್ಮೆಂಟ್ ಆಗಿರುತ್ತೆ.